ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನು ಮಲಗ್ಬಿಟ್ಟಿದ್ದಾಳಲ್ಲ, ಇವಾಗ ಏನ್ ಮಾಡೋದು? ಇಲ್ಲ, ಇವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಇವಳು ಯಾಕೆ ತ್ರಿವಿಕ್ರಮ್ ಹೆಸರು ಹೇಳಿದ್ಲು? ನಾನು ಯಾವತ್ತೂ ಇವಳಿಗೆ ತ್ರಿವಿಕ್ರಮ್ ಇವರಪ್ಪ ಅಂತ ಹೇಳೇ ಇಲ್ಲ. ಇವಳು ಅವ್ರ ಹೆಸರು ಹೇಳಕ್ ಹೇಗ್ ಸಾಧ್ಯ? ಇಲ್ಲ, ಇದ್ರ ಹಿಂದೆ ಏನೋ ವಿಷಯ ಇದೆ. ಅದನ್ನ ನಾನು ಕೇಳಿ ತಿಳ್ಕೊಳ್ಳೇಬೇಕು. ಇಲ್ಲಾಂದ್ರೆ ಮುಂದೆ ತೊಂದರೆ ಆಗೋ ಸಾಧ್ಯತೆ ಇದೆ. ಅನು 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 ಪುಟ, ಅನು ಎದ್ದೇಳು. ಅನು ಎದ್ದೇಳಮ್ಮ. ಇವಳೇನ್ ಇಷ್ಟೊಂದು ಗಾಢವಾಗಿ ನಿದ್ದೆ ಮಾಡ್ತಿದ್ದಾಳೆ? ಇವಳನ್ನ ಹೇಗೆ ಎಬ್ಸೋದು? ಇಲ್ಲ, ಇವಳನ್ನ ಎಬ್ಸಿ ನಾನು ಕೇಳಲೇಬೇಕು. ಇಲ್ಲಾಂದ್ರೆ ತೊಂದರೆ ಆಗತ್ತೆ. ಅನುಪುಟ, ಅನುಪುಟ ಎದ್ದೇಳ್ಕಂದ. ಅನು, ಅನು ಎದ್ದೇಳ್ಕಂದ. ಅನು ಎದ್ದೇಳ್ಕಂದ. ಅನು ಎದ್ದೇಳ್ತಾನೆ ಇಲ್ವಳ ಇವಳು? ಇವಳ ಬಾಯಲ್ಲಿ ತ್ರಿವಿಕ್ರಮ್ ಹೆಸರು ಹೇಗ್ ಬಂತು? ಇವಳು ಅವನ ಮುಖ ನೋಡ್ಬಾರ್ದು ಅಂತ ಇದುವರೆಗೂ ನಾನು ಅವ್ರ ಫೋಟೋ ಕೂಡ ಇವಳು ತೋರಿಸಿಲ್ಲ. ಅಂಥದ್ರಲ್ಲಿ ಬೆಳಗ್ಗೆ ಗೌರಿ ಪೂಜೆ ಟೈಮಲ್ಲಿ ತ್ರಿವಿಕ್ರಮ್ ಅಂತ ಯಾಕೆ ಹೇಳಿದ್ಲು ಇವಳು? ಅದೇನೋ ರಂಗೋಲಿಯಿಂದ ಕೂಡ ಹೇಳಿದ್ಲು. ಅಯ್ಯಯ್ಯೋ, ಇವಳು ಅದನ್ನ ಅಲ್ಲಿಗೆ ಬಿಟ್ಬಿಟ್ಲು ಅನ್ಕೊಂಡೆ. ಇವಳು ಇದನ್ನ ಇನ್ನೂ ಮರ್ತಿಲ್ವಾ? ಆ ಭೀಮಾಂಬಿಕಾ ಬಾಯಲ್ಲೂ ತ್ರಿವಿಕ್ರಮ್ ಹೆಸರು ಬಂತು. ಇವಾಗ ನನ್ನ ಮಗಳು ಬಾಯಲ್ಲೂ ಅವನ ಹೆಸರು. ಅವರೇನಾದ್ರೂ ಈ ಊರಿಗೆ ಬಂದಿದಾರಾ? ನನ್ನ ಮಗಳನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದಾರಾ? ನಾನು ಯಾಕೆ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ಆ ಥರ ಏನೂ ಇರಲ್ಲ. ನಾಳೆ ಬೆಳಗ್ಗೆ ಆದ್ರೆ ನನ್ನ ಮದ್ವೆ. ನನ್ನ ಮನ್ಸಲ್ಲಿ ಯಾವ ಗೊಂದಲಗಳು ಇರಬಾರ್ದು. ನನ್ನ ಮಗಳು ಯಾಕೆ ತ್ರಿವಿಕ್ರಮ್ ಅಂತ ಹೇಳಿದ್ಲು ಅಂತ ನಾನು ಕೇಳಲೇಬೇಕು. ಅನುಪುಟ, ಅನುಪುಟ, ಅನು ಎದ್ದೇಳು ಕಂದ. ಅನು ಎದ್ದೇಳು.